ನೋಡಿ ಸ್ನೇಹಿತರೆ, ಇವತ್ತು ಮೀನು ಬೇಟೆಗೆ ಹೋಗಿ 1 ಅವರಲ್ಲಿ ಹೊಡೆದಿರೋ ಮೀನು ಹೆಂಗಿದೆ ನೋಡಿ. ಇನ್ನು ಜೀವ ಸಹಿತ ಇದೆ. ಕೈ ಎಂದು ಕೊಂದು ಮೆಲ್ಕ್ ಬಿಡಿ ನೋಡಿ. ಸೈಜ್ ನೋಡಿ. ಅಸ್ಲಿ ಶೂಟರ್. ಶೂಟರ್ ಪಾಂಪ್ಲೆಟ್ ಸೈಜ್ ನೋಡಿ ಹೆಂಗಿದೆ. ಜಾಗ ಹೇಳಲ್ಲ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಹೋಗಿ ಹೊಡೆದಾಗ ಲೊಕೇಶನ್ ಪಿನ್ ಮಾಡಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಶೂಟರ್ ಇಲ್ಲೇ ಇರೋದು. 1 ಅವರಲ್ಲಿ ಹೊಡೆದಿರೋ ಸ್ನೇಹಿತರೆ. 5 ಗಂಟೆಗೆ ಹೋಗಿದ್ದು, 6 ಗಂಟೆಗೆಲ್ಲ ಮನೆಗೆ. ಶೂಟರ್ ಏನು ಮಾಡ್ತಾ ಇದ್ದೀಯ ವೆಂಕಿ? ಕ್ಲೀನ್ ಮಾಡ್ತಾ ಇದ್ದೀನಿ. ಆಗೋಯ್ತಾ ಕ್ಲೀನಾ? ವಾವ್, ಇನ್ನೆರಡು ಮೀನಿದೆ. ಏನು ಮಾಡ್ತೀಯ ವೆಂಕಿ? ಫ್ರೈಯಾ, ರೋಸ್ಟಾ? ಕಬಾಬ್ ಮಾಡ್ತೀನಿ ಮ್ಯಾಮ್. ಕಬಾಬು. ತಿಲಾಪಿಯಾ ಕಬಾಬ್. ಎಷ್ಟು ವೆಂಕಿ ಒಂದು ಮೀನು ಕಬಾಬು? ಕಬಾಬ್ ತಿನ್ನಕ್ಕೆ ಮ್ಯಾಮ್ ಮನೆಗಾ? ನಾನೇನು ಸೇಲ್ ಮಾಡಕ್ಕೆ ಅನ್ಕೊಂಡಿದ್ದೆ. ಇಲ್ಲ ಯಾರ್ಯಾರು ತಿನ್ನೋದು ಬ್ಯಾಟಿಂಗು? ನಾನು, ನಮ್ಮ ಮಾವನು, ನೀನೇ. ಸೂಪರ್ ಬ್ಯಾಟಿಂಗ್ ಅಲ್ಲ ಇವತ್ತು. ಸೂಪರ್ ಬ್ಯಾಟೆ. 1 ಅವರಲ್ಲಿ ಇಷ್ಟು ಮೀನು ಹಿಡ್ದಿದ್ದೀವಿ. ನೆಕ್ಸ್ಟು ಇನ್ನೂ ಹೊಡೆದು ಚಿಚ್ಚಾಕೋಣ. ಬೇರೆ ಡ್ಯಾಮ್ ಹಿಡಿಯಲ್ಲ. ಹಾಂ, ಡ್ಯಾಮ್ಗಳಿಗೆ ಹೋಗೋಣ. ಡ್ಯಾಮ್ಗಳಿಗೆ ಹೋಗಿ ವಿಡಿಯೋಗಳು ಮಾಡಿ ಹಾಕೋಣ. ಒಳ್ಳೆ ಸೈಜು. ಹಾಂ, ವೆಂಕಟೇಶ್ ಅವ್ರು ಏನು ಮಾಡ್ತಾ ಇದ್ದೀರಾ? ಇದು ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಮತ್ತೆ ಪೆಪ್ಪರ್ ಪೌಡ್ರು, ಮಸಾಲ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಬಾಬ್ ಮಸಾಲ ರೆಡಿ ಮಾಡಬೇಕು. ಇವಾಗ ಅದನ್ನ ಇದು ಎಷ್ಟೊತ್ತು ಬಿಡಬೇಕು? ಇದು ಏನಿಲ್ಲ, ಒಂದು ಹಾಫ್ ಅನ್ ಅವರ್ ಬಿಟ್ಕೊಳ್ರಿ. ಒಳ್ಳೆ ಟೇಸ್ಟ್ ಬರುತ್ತೆ ಮೀನಿಗೆ. ಉಪ್ಪು, ಖಾರ, ಅರಿಶಿನ ಪುಡಿ ಮ್ಯಾರಿನೇಷನ್ ಮಾಡಿಕೊಂಡು ಅದು ಇನ್ನೊಂದು ಕಬಾಬ್ ಮಸಾಲೆ ಕಲಿಸ್ಬೇಕು. ಅದಕ್ಕೆ ಕಬಾಬ್ ಮಸಾಲೆ, ಮೊಟ್ಟೆ ಎಲ್ಲ ಈ ಪಾತ್ರೆನಲ್ಲಿ ಹಾಕೋದು. ಈ ಮ್ಯಾರಿನೇಷನ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ. ಇದ್ರಲ್ಲಿ ಅರಿಶಿನ ಪುಡಿ, ಉಪ್ಪು, ಖಾರ ಮತ್ತೆ ಪೆಪ್ಪರ್ ಪೌಡರ್ ಹಾಕಿರ್ತೀನಿ. ಇದು ತುಂಬಾ ಚೆನ್ನಾಗಿರ್ತದೆ. ಉಪ್ಪು ಖಾರ ಚೆನ್ನಾಗಿ ಹಿಡಿತದೆ ಮೀನಿಗೆ. ಆಮೇಲೆ ನಾವು ಇದು ಮ್ಯಾರಿನೇಷನ್ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಮಾಡ್ಕೊಬೇಕು. ಒಂದು 15-20 ನಿಮಿಷನ. ಏನ್ರಿ, ಏನ್ ಮೀನ್ ಇಷ್ಟು ಕ್ಲೀನ್ ಮಾಡಿದೀರಾ? ಮೀನ್ ಕ್ಲೀನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು. ಅದು ಓಪನ್ ಮಾಡಿ. ಬರಬಾರ್ದು. ಓಪನ್ ಮಾಡಿ. ಎಲ್ಲೂ ಒಂಚೂರು ಗಲೀಜಿಲ್ಲ, ನೀಟಾಗಿ ಕ್ಲೀನ್ ಮಾಡಿ. ಒಳ್ಳೆ ಮನೆ ರೆಸಿಪಿ. ಮನೆ ರೆಸಿಪಿ. ಯಾಕಂದ್ರೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಮಾಡಲ್ಲ ಫಿಶ್ಗಳು. ನಾವೇ ಕುಕಿಂಗು, ನಾವೇ ಅಂಟಿಂಗು, ನಾವೇ ಕ್ಲೀನಿಂಗು, ನಾವೇ ಫ್ರೈಯಿಂಗು. ಕ್ಲೀನ್ ಮಾಡೋದಷ್ಟೇ. ನನಗೆ ಗಲೀಜ್ ಇರ್ಬಾರ್ದು ಜಾಗ. ಆಚೆ ಕ್ಲೀನ್ ಮಾಡಿರೋ ಜಾಗದಲ್ಲಿ ಒಂದೇ ಒಂದು ಪುಕ್ಕ ಕೂಡ ಇರಲ್ಲ. ಇದು ಇವಾಗ ಎಷ್ಟೊತ್ತು ಬಿಡ್ಬೇಕು? ಇವಾಗ ಇದೊಂದು 15-20 ನಿಮಿಷ. ಇದಕ್ ಮೇನ್ ಏನಂದ್ರೆ ಇವತ್ತು ಹುಣಸೆ ಹಣ್ಣು ಹಾಕಿಲ್ಲ, ಬರೀ ನಿಂಬೆ ಹಣ್ಣು ಹಾಕಿದೀನಿ. ನಿಂಬೆಹಣ್ಣು, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತೆ ಪೆಪ್ಪರ್ ಪೌಡರ್ ಮ್ಯಾರಿನೇಷನ್ ಮಾಡಿ ಇಟ್ಬಿಡ್ತೀನಿ. ಆದ್ಮೇಲೆ ಒಂದು 15-20 ನಿಮಿಷ ಹಾಫ್ ಅನ್ ಅವರ್ ವರೆಗೂ ಬಿಡ್ಬೋದು. ಬಿಟ್ಟಷ್ಟು ಹುಳಿ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ತೀನಿ. ಅದಾಕಿದ್ರೆ ನಿಮ್ಗೆ ಒಳಗಡೆ ಇದು ಮಸಾಲೆ ಚೆನ್ನಾಗಿ ಹಿಡಿದಿರ್ತದೆ. ಫ್ರೈ ಕಬಾಬ್ ಏನನ್ನ ಮಾಡಿದ್ರೆ ಸ್ವಲ್ಪ ಜನ ಪೌಡರ್ ಹಾಕಿ ಕಲಿಸ್ತಾರೆ. ಪೌಡರ್ ಸರಿಯಾಗಿ ಹೋಗಲ್ಲ ಒಳಗಡೆ. ಇದು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರೆ ಕ್ಲೀನ್ ಆಗಿ ಮಸಾಲೆ ಎಲ್ಲಾ ಜಾಗದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತದೆ. ಇದೊಂದು 20 ನಿಮಿಷ ಮ್ಯಾರಿನೇಷನ್ ಬಿಟ್ಬಿಟ್ಟು ನಾ ಇನ್ನೊಂದು ಮಸಾಲೆ ರೆಡಿ ಮಾಡೋಣ ಇವಾಗ. ಒಂದ್ 5 ನಿಮಿಷ ಆ ಮಸಾಲೆನ ಮೊಟ್ಟೆ ಹಾಕಿದೀನಿ, ಕಾರ್ನ್ಫ್ಲವರ್ ಹಾಕಿದೀನಿ, ಮತ್ತೆ ಕಬಾಬ್ ತೇಜು ಕಬಾಬ್ ಮಸಾಲ. ತೇಜುನೇ ಯಾಕೆ ವೆಂಕಟೇಶ್ವರ? ಇದು ಒಂಥರ ಕ್ವಾಲಿಟಿ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್ ಆಗಿರುತ್ತೆ. ಮಾತ್ರ ಒಂದು 2.5 kg ಮೇಲೆ ಇದೆ ಮೀನು. ಅದಕ್ಕೆ ಒಂದು 4 ಪ್ಯಾಕೆಟ್ ಹಾಕ್ತೀನಿ. 4 ಪ್ಯಾಕೆಟ್ ಹಾಕ್ಬೇಕಾ? ಇದೊಂದು 1/2 kg ಒಂದು ಪ್ಯಾಕೆಟ್ ಬೇಕಾಗಿದ್ದು. ನಾನು 4 ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ.
3 ಮೊಟ್ಟೆ ಹಾಕಿದ್ದೀನಿ. 3 ಮೊಟ್ಟೆ, ಕಾರ್ನ್ಫ್ಲವರು, ಮತ್ತು ಅದೇನು ಇನ್ನೊಂದು ಕಲರ್ ಇತ್ತಲ್ಲ, ಅದು ಯಾವುದದು? ಯಾವ ಕಲರ್? ಅದ್ಯಾವುದೋ ಇನ್ನೊಂದು ತೋರಿಸಿದ್ರಲ್ಲ. ಇಲ್ಲ, ಇದು ಬರೀ ಕಬಾಬ್ ಪೌಡ್ರ್. ಹಾಂ, ಕಬಾಬ್ ಪೌಡ್ರು, ಕಾರ್ನ್ಫ್ಲೋರು, ಮೊಟ್ಟೆ. ಮತ್ತು ಇದ್ರಿಗೆ ನಾನು ನೀರು ಆ್ಯಡ್ ಮಾಡಬೇಕಾ? ನೀರೆಲ್ಲ ಏನು ಬೇಡ ಇದಕ್ಕೆ. ಮೊಟ್ಟೆ ಇದರಲ್ಲೇ ಸರೋಗುತ್ತೆ. ನೀರೆಲ್ಲ. ಹಾಂ, ಚೂರು ಸಾಲ್ಟ್ ಹಾಕಬೇಕು. ಸಾಲ್ಟು ಆಗುತ್ತೆ ಇವಾಗ. ಹಾಂ, ಇನ್ನೂ ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೊಬೇಕು. ಇದು ಮಸಾಲೆ ರೆಡಿ. 2 ಥರ ಮಸಾಲೆ ಐತೆ. ಹಾಂ, ಇದು ಇದು ಮ್ಯಾರಿನೇಟ್ ಮಾಡೋ ಇದು ಮಸಾಲ. ಅದು ಇದು ಎಣ್ಣೆನಲ್ಲಿ ಬಿಡೋದಕ್ಕೆ ಈ ಮಸಾಲೆ. ನನಗೆ ಏನೇ ಕುಕಿಂಗ್ ಮಾಡಿದ್ರು ಸಾಮಾನುಗಳೆಲ್ಲ ತೊಳಿಲಿಕ್ಕೆ ತುಂಬ ಇಷ್ಟ. ಎಲ್ಲ ವಾಶ್ ಅದಕ್ಕೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರ ನೋಡಿ. ಮನೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿ ಇಟ್ಬಿಡೋದು. ಹಾಂ, ಎಲ್ಲೂ ಮನೆ ಗಲೀಜ್ ಆಗಬಾರ್ದು. ಎಲ್ಲ ಕೂಲಾಗಿ ನೀಟಾಗಿ ಹಿಂಗೆ ಜೋಡಿಸ್ಬೋದು. ಇನ್ನೊಂದು 15 ನಿಮಿಷನಾ? ಅಷ್ಟರೊಳಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಬೇಕು. ಯಾವ ಎಣ್ಣೆ? ನಮ್ಮ ಮೆಚ್ಚಿನ ಗೋಲ್ಡ್ ವಿನ್ನರ್. ವಾವ್, ಸೂಪರ್. ಮೀನೆಣ್ಣೆ ಬೇರೆ ಏನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ನೋಡ್ಕೊಂಡು ಹಾಕೊಳ್ಳಿ ಎಣ್ಣೆನ, ಯಾಕಂದ್ರೆ ಜಾಸ್ತಿ ಎಣ್ಣೆ ವೇಸ್ಟ್ ಆಗ್ಬಿಡುತ್ತೆ. ಇಲ್ಲ, ಮತ್ತೆ ಮೀನು ಫ್ರೈಗೆ ಬೇಕಾದ್ರೆ ಹಾಕೊಬೋದಲ್ಲ? ಹಾಕೊಬೋದು, ಬಟ್ ಮೀನಿಗೆ ಮಾತ್ರ ಹಾಕ್ಬೋದು. ಬೇರೆ ಏನಕ್ಕೆ ಹಾಕಿದ್ರೆ ಚೆನ್ನಾಗಿ. ಚಿಕನ್ ಮಟನ್ಗೆ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ. ಮುಳುಗಷ್ಟು ಇರಬೇಕು. ಮೀನು ಅದ್ರ ಒಳಗಡೆ ಪೂರ್ತಿ ಮುಳುಗಬೇಕು. ಇಟ್ಕೊಳ್ಳಿ. ಅಂದ್ರೆ 1 ಲೀಟ್ರು ಎಣ್ಣೆ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. 1 ಲೀಟ್ರ್ ಇಲ್ಲ, ಒಂದು 1/2 ಲೀಟ್ರ್ ಸ್ವಲ್ಪ ಜಾಸ್ತಿ ಇದೆ. ನೀಟಾಗಿ ಹಾಕೊಂಡಿದ್ದೀನಿ. ವಾವ್, ಬ್ಯೂಟಿಫುಲ್ ಪೇಸ್ಟ್. ಇದು ಫುಲ್ ಮ್ಯಾರಿನೇಷನ್ ಆಗಿದೆ. ಕುಕಿಂಗ್ ಸೂಪರ್ ಫಿಶ್. ಇದೊಂದು ಪೀಸ್ ಹೊರಗಡೆ ತಿನ್ಬೇಕಂದ್ರೆ ಎಷ್ಟಾಗುತ್ತೆ ವೆಂಕಟೇಶ್? ಗೊತ್ತಿಲ್ಲ. ಅಂದರೆ ಹೊರಗಡೆ ಯಾವತ್ತೂ ತಿಂದಿಲ್ವಾ ನೀವು? 100 ರೂಪಾಯಿ ಕೊಟ್ಟರು ಈ ಥರ ಫಿಶಿಂಗ್ ಸಿಕ್ಕಲ್ಲ. ಈ ಥರ ಓನ್ ಮೇಡ್ ಕುಕ್ಕಿಂಗು, ಓನ್ ಮೇಡ್ ಮಸಾಲಾಸು, ಓನ್ ಮೇಡ್ ಕ್ಲೀನಾಗಿ ಮಾಡಿಕೊಂಡು ಚೆನ್ನಾಗಿ ತಿನ್ನಬೇಕು ಅಂದರೆ ನಾವು ಮನೇಲಿ ಮಾಡ್ಕೊಂಡು ತಿನ್ನಬೇಕು. ಫಿಶ್ ಎಲ್ಲಿಂದ ತಗೊಂಬರ್ತೀರಾ? ಫಿಶ್ ನಾವೇ ಹಂಟಿಂಗ್ ಹೋಗ್ತೀವಿ. ನೀವೇ ಹಂಟಿಂಗ್ ಹೋಗಿ ನೀವೇ ತಂದು ನೀವೇ ಮಾಡೋದು? ಮಾಡಿ ಒಳ್ಳೆ ಫ್ರೆಶ್ ಫಿಶ್ಶು ತಿಂದರೆ ಫಿಶ್ಶು ಲೈಕ್ ಮಾಡಬೇಕು. ವಾವ್, ಫೈನಲ್ ಫಿಶ್ ಕಬಾಬ್.